ಬದುಕು ಎಷ್ಟು ಸುಂದರವಾಗಿದೆ. ಮನುಷ್ಯ ಹುಟ್ಟಿರದೆ ಒಂದು ಸಾಧನೆ ಮಾಡಲಿಕ್ಕೆ ಅನೇಕ ನೋವುಗಳನ್ನ, ಕಷ್ಟಗಳನ್ನ, ದುಃಖಗಳನ್ನ ಇದ್ರೂ ಸಹ ಎಲ್ಲೋ ತಮ್ಮದಾದಂಥ ನೋವುಗಳನ್ನ ಮರೆತು ಇವತ್ತು ಬಾಳಬೇಕಾಗಿದೆ. ಬಾಳಲ್ಲಿ ಜಯಿಸಬೇಕಾಗ್ತದೆ. ಇಂಥ ಬಾಳ ದೋಣಿಯಲ್ಲಿ ಅನೇಕ ತೊಡರುಗಳು ಬಂದು ಸಹ ಹೇಗೆ ಎದುರಿಸ್ಬೋದು ಅನ್ನೋ ರೀತಿಯಲ್ಲಿ ಶ್ರೀಯುತ ಸಾಯಿ ಪ್ರಕಾಶ್ ಅವರು ಒಂದು ಸರಳವಾದ, ಸುಂದರವಾದ ಚಿತ್ರವನ್ನು ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಕನ್ನಡದಲ್ಲಿ ಉಣಬಡಿಸಲಿದ್ದಾರೆ. ವಿಶೇಷವಾಗಿ ಇವತ್ತಿನ ವಿದ್ಯಾರ್ಥಿಗಳ ಕಷ್ಟ ಇರ್ಬೋದು, ರೈತರ ಕಷ್ಟ ಇರ್ಬೋದು, ಉದ್ಯೋಗಿಗಳ ಕಷ್ಟ ಇರ್ಬೋದು, ಗಂಡ ಹೆಂಡತಿರ ಮಧ್ಯೆ ಕಷ್ಟ ಇರ್ಬೋದು, ಅನೇಕ ಜೀವನದಲ್ಲಿ ಬರ್ತಕ್ಕಂಥ ಒಂದು ನ್ಯಾಚುರಲ್ ಆಗಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಬರೀ ಕೇವಲ ಆತ್ಮಹತ್ಯೆನೇ ಪರಿಹಾರ ಅಲ್ಲ. ಆತ್ಮವನ್ನು ನಾವು ಜಯಿಸ್ಕೊಂಡು ಹೋಗ್ಬೇಕಾದ್ರೆ ಆತ್ಮಬಲ ಉಳ್ಳವನು ನಿಲ್ಲುವನ್ನು ಗೆದ್ದು ಎಲ್ಲವನ್ನು ಗೆದ್ದು ಅನ್ನೋ ರೀತಿಯಲ್ಲಿ ಒಂದು ಉತ್ತೇಜಕಾರಿಯಾಗಿ ಜನರಿಗೆ ಒಂದು ಒಳ್ಳೆಯ ಸಂದೇಶ ನೀಡ್ತಕ್ಕಂಥ ಒಂದು ಉತ್ತಮ ಚಿತ್ರವನ್ನು ಶ್ರೀಯುತ ಸಾಯಿ ಪ್ರಕಾಶ್ ಅವರು ಉಣಬಡಿಸಿದ್ದಾರೆ. ಸೆಪ್ಟೆಂಬರ್ 10 ಅನ್ನೋದೇ ಒಂದು ವಿಶೇಷವಾದ ದಿನಾಂಕ. ಆತ್ಮಹತ್ಯದಿಂದ ದೂರ ಆಗುವಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ಇದು ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ. ಹಾಗಾಗಿ ಆ ದಿವಸನ ಆ ಒಂದು ಹೆಸರೇ ಇಟ್ಬಿಟ್ಟು ಈ ಒಂದು ಚಿತ್ರರಂಗದಲ್ಲಿ ಒಂದು ಹೊಸ ಚಿತ್ರವನ್ನು ತರ್ತಾ ಇದ್ದಾರೆ. ಈಗಾಗಲೇ 105 ಚಿತ್ರಗಳನ್ನು ಮಾಡಿ ನಿರ್ದೇಶನದಲ್ಲಿ ಶತಕ ಬಾರಿಸ್ತಕ್ಕಂಥ ಸಾಯಿ ಪ್ರಕಾಶ್ ಅವರಿಗೆ ತುಂಬ ಧನ್ಯವಾದ. ಇವ್ರು ಬರುವಂಥ ಅನೇಕ ಚಿತ್ರಗಳು ಈಗಾಗಲೇ ಜನಮಾನಸದಲ್ಲಿದೆ. ಇವತ್ತು ಜನರು ನೆನೆಸ್ಕೊಳ್ತಾರೆ ಸಾಯಿ ಪ್ರಕಾಶ್ ಅವರ ಒಳ್ಳೆಯ ಕೊಡುಗೆಗಳನ್ನ, ಅನೇಕ ಕಲಾವಿದರನ್ನ, ಹೊಸ ಹೊಸ ಪ್ರತಿಭೆಗಳನ್ನ ಬೆಳಕಿಗೆ ತರುವಂತಹ ಅದ್ಭುತವಾದ ಚಿತ್ರನಟ ನಿರ್ದೇಶಕ. ಅವರು ಸ್ವತಃ ನಟರಾಗಿ ವಿಶೇಷವಾಗಿ ಅನೇಕ ಚಿತ್ರಗಳು ಮಾಡಿದ್ದಾರೆ. ಅದರಲ್ಲೂ ನಮ್ಮ ಸಾಯಿಬಾಬಾ ಚಿತ್ರವನ್ನು ಭಾಳ ಭಕ್ತಿಪೂರ್ಣವಾಗಿ ಮಾಡಿದ್ದಾರೆ. ಅದು ನೋಡೋದಾಗೆಲ್ಲ ಖುಷಿಯಾಗುತ್ತೆ. ಸಾಯಿ ಪ್ರಕಾಶ್ ಅವರು ಆಂಧ್ರದಿಂದ ಬಂದಿದ್ರು ಸಹ ಕರ್ನಾಟಕದವರಾಗಿ, ಕನ್ನಡದವರಾಗಿ, ಕನ್ನಡದ ನೆಲವನ್ನು, ಕನ್ನಡದ ಜಲವನ್ನು, ಕನ್ನಡದ ಮಣ್ಣನ್ನು ಹೇಗೆ ಜನ ಪ್ರೀತಿಸ್ತಾರೋ ಅದಕ್ಕೆ ಹೆಚ್ಚಾಗಿ ಪ್ರೀತಿಸಿ ಕನ್ನಡಿಗರಿಗೋಸ್ಕರ 105 ಚಿತ್ರ ಕೊಟ್ಟಂಥ ಸಾಯಿ ಪ್ರಕಾಶ್ ಅವರಿಗೆ ಇದೊಂದು ಬರುವತಕ್ಕಂಥ ಸೆಪ್ಟೆಂಬರ್ 10 ಒಂದು ಒಳ್ಳೆಯ ಚಿತ್ರವಾಗಲಿ, ಜನರಿಗೆ ಮುಟ್ಲಿ. ನಾನು ವಿಶೇಷವಾಗಿ ಹೇಳೋದಂದರೆ ಈ ಚಿತ್ರ ಎಷ್ಟೇ ಜನ ನೋಡಲಿ, ಅದರಲ್ಲಿ ಒಂದು 10 ಜೀವ ಅಥವಾ 100 ಜೀವ ಅದನ್ನು ನೋಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ, ನಾವಿನ್ನೂ ಬದುಕಬೇಕು ಅಂತ ಆಸೆ ಪಡ್ತಾರಲ್ಲ, ಅದೊಂದು ಸಾಕು. ನಿಮ್ಗೆ ಅದೊಂದೇ ಸಾಕು. ಚಿತ್ರ ಹಣ ಗಳಿಸೋದು ಮುಖ್ಯ ಅಲ್ಲ, ಜನಮನ್ನದಲ್ಲ. ಜನರಲ್ಲಿ ಒಂದು ಖುಷಿ ಕೊಟ್ಟು ನಾನು ಬದುಕಬೇಕು ಅನ್ನೋ ಆಸೆ ಕೊಡ್ತಿರಲ್ಲ, ಅದು ನಿಜಕ್ಕೂ ಒಳ್ಳೆಯ ಕೆಲಸ. ಹಾಗಾಗಿ ಸಾಯಿಬಾಬಾ ಅವರ ಕೃಪೆ ನಿಮ್ಮಲ್ಲಿರಲಿ. ಕನ್ನಡಿಗರ ಎಲ್ಲ ಕನ್ನಡಿಗರ ಆಶೀರ್ವಾದ ತಾಯಿ ಕನ್ನಡ ಆಶೀರ್ವಾದದಲ್ಲಿ ಸೆಪ್ಟೆಂಬರ್ 10 ವಿಶೇಷವಾಗಿ ಎಲ್ಲ ಜನವನ್ನು ಪಡೆದು ಶತದಿನೋತ್ಸವ ಆಚರಿಸಲಿ ಅಂತ ನಿಮ್ಮೆಲ್ಲ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ. ಸೆಪ್ಟೆಂಬರ್ 10 ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ. ಹಾರ್ಟಿ ಕಂಗ್ರಾಚುಲೇಷನ್ಸ್. ಗಾಡ್ ಬ್ಲೆಸ್ ಯು ಸರ್. ನನ್ನ ಕುಟುಂಬದವರೆಲ್ಲ ಇದ್ದಾರೆ. ಇಲ್ಲ, ರಾಷ್ಟ್ರವಾದ ಸಹಕಾರ ನನಗೆ ಬೇಕಾಗಿತ್ತು. ಯಾಕಂದರೆ ಈ ಕಾಲದಲ್ಲಿ ಸಿನಿಮಾ ಮಾಡೋದು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಬಿಡುಗಡೆ ಮಾಡೋದು ಇನ್ನೂ ಕಷ್ಟ. ಬಿಡುಗಡೆ ಮಾಡಿದ್ರು ಜನ ಥಿಯೇಟರ್ ಬರ್ತಾರೋ ಬರಲ್ಲ ಅನ್ನೋದು ಒಂದು ಕನಸಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಆ್ಯಕ್ಚುಲಿ 2020ರಲ್ಲಿ ನಾವು ಸಿನಿಮಾ ಪ್ರಾರಂಭ ಮಾಡಿದ್ವಿ. ಮುಗಿಯುವ ಟೈಮ್ಗೆ ಕರೆಕ್ಟಾಗಿ ಕರೋನಾ ಬಂತು. ಆ ಕರೋನಾ ಯಾವ ರೀತಿ ನಮ್ಮನ್ನು ಕಾಡ್ತು, ಯಾವ ರೀತಿ ನಮ್ಮನ್ನು ನೋವು ಕೊಡ್ತು ಅನ್ನೋದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿರುವಂಥ ಎಲ್ಲರೂ ನಾವು ನೋಡಿದ್ದೀವಿ, ಅನುಭವಿಸಿದ್ವಿ. ಆ ಭಯದಿಂದ ಆ ಕಾಲದಲ್ಲಿ ನಾನು ಸಿನಿಮಾ ಬಿಡುಗಡೆಗೆ ಧೈರ್ಯ ಮಾಡಲಿಲ್ಲ. ಈಗಲೂ ಭಯ ಇತ್ತು, ಯಾವ ರೀತಿ ಈ ಸಿನಿಮಾ ನಾನು ಆಚೆ ತರಲಿ ಅಂತ. ಆವಾಗ ನಮ್ಮ ದೊಮ್ಮರಕೃಷ್ಣ ಸುರೇಶ್ ಅವರು ರಾಜ್ ಅವ್ರ ಬಗ್ಗೆ ಹೇಳಿದರು. ರಾಜ್ ಅವರು ಇವತ್ತು ಪರಿಚಯ ಅಲ್ಲ, ವಿಜಯನಗರದಲ್ಲಿ ಯಾವಾಗ ನಾನು ಮನೆ ಮಾಡಿದನೋ ಆ ಕಾಲದಿಂದ ನಮ್ಮ ಕುಟುಂಬಕ್ಕೆ
ಅವರು ವೈದ್ಯ ಸೇವೆ ಮಾಡಿ ನಮ್ಮನ್ನೆಲ್ಲ ಇಲ್ಲಿವರೆಗೂ ಆರೋಗ್ಯವಾಗಿ ಕಾಪಾಡ್ಕೊಂಡಂಥ ವೈದ್ಯ ನಾರಾಯಣ ಹರಿ ಡಾಕ್ಟರ್ ರಾಜು ಅವರು. ಫಸ್ಟ್ ಪ್ರೊಜೆಕ್ಷನ್ ಅವ್ರಿಗೆ ಹಾಕಿದ್ದೀನಿ ನಾನು ಸಿನಿಮಾ ನೋಡಿ ನಿಮ್ಗೇನು ಅನ್ನಿಸ್ತು ಹೇಳಿ ಅನ್ನುವಾಗ ಆಚೆ ಬರ್ತಾನೆ ತುಂಬ ಚೆನ್ನಾಗಿದೆ, ಇದು ಸಮಾಜಕ್ಕೆ ಬೇಕೇ ಬೇಕು, ಇಂಥ ಸಿನಿಮಾ ಬಿಡುಗಡೆ ಆಗಲೇಬೇಕು ಅಂತ ಅವ್ರು ಹೇಳಿದ ಮೇಲೆ ಸ್ವಲ್ಪ ಧೈರ್ಯ ಬಂತು. ಯಾವತ್ತು ಫಸ್ಟ್ ನೋಡಿದವ್ರು ಏನು ಹೇಳ್ತಾರೋ ಆ ಸಿನಿಮಾಗೆ ಒಂದು ಜಾತಕ ಬರೆಯುತ್ತಾರೆ ಪಾಸಿಟಿವ್ ಆಗಿ. ಅವರು ತುಂಬ ಪಾಸಿಟಿವ್ ಫೀಲ್ ಮಾಡಿದ್ದಾರೆ. ಇನ್ನೂ ಒಂದು ಸಲಹೆ ಕೊಟ್ಟಿದ್ದಾರೆ, ನೀವೆಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರಲ್ವಾ, ಬರೀ ಸೆಂಟಿಮೆಂಟ್ ಈ ಸಿನಿಮಾನಲ್ಲಿದೆ, ಕಾಮಿಡಿ ಯಾಕೆ ಮಾಡಬಾರ್ದು, ನೀವು ಶೂಟಿಂಗ್ ಮಾಡಿದಂದ್ರೆ ನಾನು 10 ಲಕ್ಷ ಕೊಡ್ತೀನಿ, ಶೂಟಿಂಗ್ ಮಾಡಿ ಯಾಕೆ ಮಾಡಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ ಅಣ್ಣ, ಇದು ಆ ಥರ ಸಿನಿಮಾ ಇಲ್ಲ, ಒಂದು ಮೋಟಿವೇಶನ್ ಆಗಿ ಇಟ್ಕೊಂಡು ನಾನು ಈ ಸಿನಿಮಾ ಮಾಡಿದ್ದೀನಿ. ನಾನು ಪುನಃ ಮಧ್ಯದಲ್ಲಿ ನಾನು ಕಾಮಿಡಿ ತುರುಕಿ ಏನೇನೋ ಮಾಡಿದರೆ ಅದು ಬೇರೆ ಥರ ಆಗ್ಬೋದು, ಇಟ್ ವಾಂಟ್ ರೀಚ್ ಅಂತ ನಾನು ಅವ್ರು ಕನ್ವಿನ್ಸ್ ಮಾಡಿದ್ದೀನಿ. ಅವ್ರು ಹೇಳಿದ್ದಾರೆ, ನೀವು ಧೈರ್ಯವಾಗಿ ಬಿಡುಗಡೆ ಮಾಡಿ, ನಿಮ್ಮಿಂದ ನಾನಿದ್ದೀನಿ, ನಿಮ್ಗೆ ಯಾವ ರೀತಿ ಸಹಾಯ ಬೇಕೋ ನಾನು ಮಾಡಿದಂತ ಅವ್ರು ಮಾತು ಕೊಟ್ಟಿದ್ದಾರೆ ನಮ್ಮ ರಾಜು ಅವರು. ಅವರು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರಲ್ಲ, ಆದ್ರೂ ಕರೋನಾ ಟೈಮ್ನಲ್ಲಿ ಸಿನಿಮಾ ರಂಗಕ್ಕೆ ತುಂಬ ಸೇವೆ ಮಾಡಿದ್ದಾರೆ ಥ್ರೂ ದೊಂಬರಕೃಷ್ಣ ಸುರೇಶ್. ಅವರೆಲ್ಲ ಲಿಸ್ಟ್ ಮಾಡಿಕೊಂಡು ರಂಗದ ಸಿನಿಮಾ ರಂಗದಲ್ಲಿ ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಕಷ್ಟದಲ್ಲಿದ್ದಾರೆ ಅಂತ ಲಿಸ್ಟ್ ಕೊಡೋದು, ರಾಜು ಅವರು ಅವ್ರ ಅಕೌಂಟ್ ತಗೊಳ್ಳೋದು, ಅಕೌಂಟ್ಗೆ ಆಗ್ತಾ ಇರೋದೇ ಕೆಲಸ ಮಾಡಿದ್ದಾರೆ ಅಂಥವರು ನಮ್ಮ ಡಾಕ್ಟರ್ ರಾಜು ಅವರು. ಸಿನಿಮಾ ರಂಗಕ್ಕೆ ಸಂಬಂಧ ಇದ್ದವರು, ಸಿನಿಮಾ ರಂಗಕ್ಕೆ ತುಂಬ ಸೇವೆ ಮಾಡಿದಂಥವ್ರು ಡಾಕ್ಟರ್ ರಾಜು ಅವರು. ಇನ್ನು ಈ ಚಿತ್ರಕ್ಕೆ ಬರೋಕ್ಕೆ, ಈಗ ರಿಲೀಸ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಅವ್ರು ತಗೊಂಡಿದ್ದಾರೆ. ನೀವು ಮಾಡಿ, ನಾವಿದೀವಿ ಬ್ಯಾಕ್ಗ್ರೌಂಡ್ ಅಂತ ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ ಮೇಲೆ ಧೈರ್ಯವಾಗಿ ಇವತ್ತಿಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಅದರ್ವೈಸ್ ನನಗೆ ಧೈರ್ಯ ಇಲ್ಲ, ಯಾಕಂದರೆ ಜನ ಬರ್ತಾರೋ ಬರಲ್ವೋ ಅಂತ ಭಯ ನನಗಿತ್ತು. ನನ್ನ ಹಿಂದೆ ರಾಜು ಅವರು ಇದ್ದಾರೆ, ಏನೇ ಕಷ್ಟ ಬಂದ್ರೆ ನಾನು ಇರ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ. ಆ ಧೈರ್ಯದಿಂದ ನಾನು ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಆ್ಯಂಕರ್ ದಿವ್ಯಾ ಆಲೂರ್ ಅವರು ಇದ್ದಾರೆ, ಇವರೆಲ್ಲ ಇಂಡಸ್ಟ್ರಿಯಲ್ಲಿದ್ದಾರೆ. ಅವರು ಕರವೇ ಅಧ್ಯಕ್ಷರಾದಂಥ ನಾರಾಯಣಗೌಡರನ್ನು ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿ ಈ ರೀತಿ ನಮ್ಮ ಅಂಕುಲ್ ಸಾಯಿ ಪ್ರಕಾಶ್ ಅವರು ಈ ಥರ ಸಿನಿಮಾ ಮಾಡಿದ್ದಾರೆ, ಡಾಕ್ಟರ್ ರಾಜು ಅವರೆಲ್ಲ ಸಪೋರ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಮೊದಲನೇ ದಿನ ಜನ ಬರ್ತಾರೋ ಬರಲ್ವ ಅಂತ ಭಯ ಬಿಟ್ಟಿದ್ದಾರೆ ಏನು ಅಂತ ಅವ್ರು ಹೇಳುವಾಗ ಅವ್ರು ನನ್ನ ಕರೆಸ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿರುವಂಥ ಕರವೇ ಸದಸ್ಯರೆಲ್ಲರಿಗೂ ನಾನು ಖುದ್ದಾಗಿ ಹೇಳ್ತೀನಿ, ಈ ಸಿನಿಮಾ ನೋಡಲೇಬೇಕು, ಈ ಸಿನಿಮಾನಲ್ಲಿ ವಿಶೇಷ ಇದೆ ಅಂತ ಅವರು ನನಗೆ ಮಾತು ಕೊಟ್ಟಿದ್ದಾರೆ. ಎರಡನೇ ಸ್ಟೆಪ್ ಅಂದರೆ ಓಪನಿಂಗ್ ಡೇ ಒಂದು ಥಿಯೇಟರ್ ಒಂದು 50 ಜನ ಆದರೂ ಕರವೇ ಅವರು ಬಂದು ಸಿನಿಮಾ ನೋಡ್ತಾರೆ. 50 ಜನ ನೋಡಿ ಇನ್ನೊಬ್ಬ 50 ಜನ ಸಿನಿಮಾ ಥಿಯೇಟರ್ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರು ಬರ್ತಾ ಇದ್ದಾರೆ ನನಗೆ. ದಟ್ ವಾಸ್ ಮೈ ಸೆಕೆಂಡ್ ಸ್ಟೆಪ್. ಇನ್ನೂ ಇದ್ದಾರೆ ನನ್ನ ಜೊತೆಯಲ್ಲಿ ಬೇರೆ ಬೇರೆ ಅವರು, ನಾವಿದ್ವಿ ಧೈರ್ಯವಾಗಿ ಸಿನಿಮಾ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಕಲಾವಿದರಿಗೆ, ನನ್ನ ಕುಟುಂಬದಲ್ಲಿ ಇರುವಂಥ ಎಲ್ಲ ತಾಂತ್ರಿಕ ವರ್ಗದವರಿಗೆ ನಾನು ಹೃದಯಪೂರ್ವಕ ನಮಸ್ಕಾರಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಆಸೆ ಇತ್ತು ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ. ಆ ಕಾಲದಲ್ಲಿ ಕರೋನಾ ಇರೋದ್ರಿಂದ ಅವಾರ್ಡ್ ನಾನು ಅಪ್ಲೈ ಮಾಡೋಕ್ಕಾಗಲಿಲ್ಲ. ಆ ಟೈಮ್ನಲ್ಲಿ ಅಪ್ಲೈ ಮಾಡಿದ್ರೆ ಅವಾರ್ಡ್ ಸಿಕ್ಕಿರ್ಬೋದೇನೋ. 2020 ಆಗಿರೋದ್ರಿಂದ ಎಲ್ಲಿಯೂ ಅಪ್ಲೈ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಜನಗಳೇ ನನಗೊಂದು ಅವಾರ್ಡ್ ಕೊಡ್ತಾರೆ, ರಿವಾರ್ಡ್ ಕೊಡ್ತಾರೆ ಅಂತ ಆಸೆ ನನಗಿದೆ. ನಿಮ್ಮೆಲ್ಲರ ಸಹಕಾರ ಇಲ್ಲ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಈಗ ಬೆರಳೆಣಿಕೆ ಜೊತೆಗೆ ಹೊಸಬರು ತುಂಬ ಜನ, ಹಾಗಾಗಿ ನಮ್ಮ ಪೂರ್ವ ಚರಿತ್ರೆ ಅಥವಾ ಪ್ರೆಸೆಂಟಲ್ಲಿ ಇರುವಂಥದ್ದು ಯಾವುದು ಅವ್ರ ಕಣ್ಣಿಗೆ ಬೀಳೋದು ಕಷ್ಟ ಆಗಿದೆ. ಇನ್ನು ಚಿತ್ರದ ಬಗ್ಗೆ ನಾನು ಮಾತಾಡೋಕ್ಕೆ ಏನೂ ಉಳಿಸೇ ಇಲ್ಲ. ಡಾಕ್ಟರ್ ರಾಜು ಅವರು ಭಾಳ ಕೂಲಂಕುಷವಾಗಿ ಎಲ್ಲ ಪಾಯಿಂಟನ್ನು ಇಟ್ಟು ಮಾತಾಡಿದ್ದಾರೆ. ಆಮೇಲೆ ನಿರೂಪಕಿಯವರು ಎಲ್ಲವನ್ನೂ ಹೇಳಿದ್ದಾರೆ. ಸಿನಿಮಾ ಉದ್ದೇಶ, ಸಿನಿಮಾ ಯಾತಕ್ಕೋಸ್ಕರ ಮಾಡಿದ್ದಾರೆ, ಯಾತಕ್ಕೆ ತಡ ಆಗಿದೆ, ಎಲ್ಲವನ್ನು ತಿಳಿಸಿದ್ದಾರೆ. ನಾನು ಕೂಡ ಪಾತ್ರ ವಹಿಸಿದ್ದೇನೆ. ನಿರ್ದೇಶಕರು ನಮ್ಮ ಆತ್ಮೀಯ
ಶ್ರೀ ಸಾಯಿ ಪ್ರಕಾಶ್ ಅವರು ಎಲ್ಲ ಚಿತ್ರದಲ್ಲೂ ಎಲ್ಲಾದರೂ ಒಂದು ಕಡೆ ರಮೇಶ್ ಭಟ್ ಇರಬೇಕು ಅನ್ನೋ ಒಂದು ಅಭಿಮಾನ ಇಟ್ಟಿದ್ದಾರೆ. ಅದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಇದರಲ್ಲಿ ಕೂಡ ಒಂದು ಲಾಯರ್ ಪಾತ್ರ ಮಾಡಿದ್ದೀನಿ. ಅವರ ಸಿನಿಮಾಗಿರೋ ಪ್ರೀತಿ 105 ಸಿನಿಮಾ ಮಾಡಿರೋದೇ ಒಂದು ದೊಡ್ಡ ನಿದರ್ಶನ. ಎಲ್ಲರೂ ಮಾಡೋಕ್ಕಾಗಲ್ಲ 105 ಸಿನಿಮಾ. ಅದು ಇತ್ತೀಚೆಗೆ ಈ 10 ವರ್ಷದಲ್ಲಿ ಬಹಳಷ್ಟು ಇಂಡಸ್ಟ್ರಿ ಬದಲಾಗಿದೆ. ಆ ಕಷ್ಟದಲ್ಲೂ ಕೂಡ ಹೋರಾಟ ಮಾಡಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಬಿಟ್ಟರೆ ಬೇರೆ ಜಗತ್ತೇ ಇಲ್ಲ. ಸೊ ಆದರೆ ಇವತ್ತು ಒಂದು ಸಿನಿಮಾ ಮಾಡೋದು ಒಂದು ಆತಂಕದ ವಿಷಯ, ರಿಲೀಸ್ ಮಾಡೋದು ಭಯದ ವಿಷಯ. ಸೊ ಇದ್ರ ಮಧ್ಯೆ ಕೂಡ ಇಂಥ ಒಂದು ಒಳ್ಳೆಯ ಒಂದು ಸಮಾಜಮುಖಿ ಸಿನಿಮಾ ಇದು. ಧೈರ್ಯ ಗೆಟ್ಟವರಿಗೆ ಧೈರ್ಯ ಕೊಡುವಂಥ ಸಿನಿಮಾ ಇದು. ಬರೀ ಸ್ಪೋರ್ಟ್ಸ್ ಮ್ಯಾನ್ಗಳದ್ದು ಮಾತ್ರ ಒಂದಷ್ಟು ಕ್ಲಿಪ್ಪಿಂಗ್ ಹಾಕಿದ್ದಾರೆ. ಆದರೆ ಚಿತ್ರಕಥೆಯಲ್ಲೂ ಕೂಡ ನೊಂದವರು, ಸಾಯಬೇಕು ಅಂತ ಇದ್ದವರು ಜೀವ ಉಳಿಸ್ಕೊಳ್ಳುವಂಥ ಉದಾಹರಣೆಗಳು ತುಂಬ ಇದೆ. ಒಂದು ಕೌಟುಂಬಿಕ ಕಥೆನೂ ಇದೆ ಇದರಲ್ಲಿ. ಸಿನಿಮಾ ಅದೇ ಇದೆ ಅಂತ ಇಲ್ಲ. ಕಥೆಯ ಜೊತೆಯಲ್ಲಿ ಸಂದೇಶವನ್ನು ಕೊಡುವಂಥ ವಿಷಯಗಳು ಇದರಲ್ಲಿದೆ. ಅಷ್ಟೇ ಅಲ್ಲ, ಎಲ್ಲ ನುರಿತ ಕಲಾವಿದರು ದಂಡೇ ಇದೆ ಇದರಲ್ಲಿ. 20 ಸುಮಾರು ಜನ ಇದ್ದಾರೆ. ಸೊ ಅದೊಂದು ದೊಡ್ಡ ಮನಸ್ಸು ನಿರ್ದೇಶಕರಿಗೆ. ನಮ್ಮ ಎಲ್ಲ ಕಲಾವಿದರು ಎಲ್ಲ ಸಿನಿಮಾದಲ್ಲೂ ಇರಬೇಕು ಅಂತ ಆಸೆ ಪಡ್ತಾರೆ. ಆ ಥರ ಮನೋಭಾವ ಇರುವಂಥ ನಿರ್ದೇಶಕರು ಬಹಳ ಕಮ್ಮಿ, ಬಹಳ ವಿರಳ. ಈ ಪ್ರಾಜೆಕ್ಟಲ್ಲಿ ಇದ್ದವ್ರು ಮುಂದಿನ ಪ್ರಾಜೆಕ್ಟಲ್ಲಿ ಇರಲ್ಲ, ಅದ್ರ ಪ್ರಾಜೆಕ್ಟಲ್ಲಿ ಇನ್ಯಾರೋ ಇರ್ತಾರೆ. ಸೊ ಈಚೆಗಂತೂ ಒಂದು ಪ್ಯಾನ್ ಇಂಡಿಯಾ ಅಂತ ಶುರುವಾಗಿ ಇಲ್ಲಿಯ ನಾಯಕರು ಮಾತ್ರ ಇರ್ತಾರೆ. ನಾಯಕಿ, ಪೋಷಕ ನಟರು, ಖಳನಟರು ಎಲ್ಲ ಎಲ್ಲೆಲ್ಲಿಂದನೂ ಬರ್ತಿದ್ದಾರೆ. ಅವರು ಕಲಾವಿದರೇ. ಅಂದರೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ನಿರ್ದೇಶಕರು ನಮ್ಮ ಕಲಾವಿದರನ್ನೇ ಬಳಸಿ 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 ಸಿನಿಮಾ ಮಾಡಿದ್ದಾರೆ. ಅವ್ರ ಬಾಯಲ್ಲೇ ಬಂದಿದೆ ನಮ್ಮ ಕುಟುಂಬದವರು ಅಂತ. ಆ ಒಂದು ಮನೋಭಾವ ಒಬ್ಬ ನಿರ್ದೇಶಕರಿಗೆ ಇರೋದು ವಿಶೇಷ. ಅದು ನಮ್ಮ ನಿರ್ದೇಶಕರು ಸಾಯಿ ಪ್ರಕಾಶ್ ಅವ್ರ ಹತ್ರ ಇದೆ. ಅದೇ ಒಂದು ಪ್ರೀತಿಯಿಂದ, ಅದೇ ವಿಶ್ವಾಸದಿಂದ ಎಲ್ಲರನ್ನು ಸೇರಿಸಿ ಈ ಸಿನಿಮಾ ಮಾಡಿದ್ದಾರೆ. ಮಾಧ್ಯಮದವ್ರಿಗೆ ನಾನು ಏನು ಕೇಳಲ್ಲ, ನಿಮ್ಮನ್ನು ಕರೆದಿರೋದೇ ಇದ್ರ ಬಗ್ಗೆ ಹೆಚ್ಚು ಕಾಲಮ್, ಸಣ್ಣ ಕಾಲಮ್ ಕೊಡಬೇಡಿ, ಒಂದು 2-3 ಕಾಲಮ್ ಕೊಡಿ ಇದಕ್ಕೆ ಅಂತ. ಯಾಕೆಂದರೆ ಒಂದು ನಾಯಕರ ಒಂದು ಫಸ್ಟ್ ಲುಕ್ ಅಂದರೆ ಅರ್ಧ ಪೇಜ್ ಇರುತ್ತೆ. ಇಂಥ ಒಂದು ಒಳ್ಳೆ ಸಿನಿಮಾಕ್ಕೆ ಮಿನಿಮಮ್ 3 ಕಾಲಮ್ ಕೊಡಿ ಅಂತ ನನ್ನ ರಿಕ್ವೆಸ್ಟ್. ಯಾಕೆಂದರೆ ಒಂದು ಒಳ್ಳೆಯ ಉದ್ದೇಶಕ್ಕೆ ಸಿನಿಮಾ ಮಾಡಿರೋವಂಥದ್ದು. ರಾಜು ಅವರು ಹೇಳಿದ್ರು, ನಿರ್ದೇಶಕರು ಹೇಳಿದ್ರು, ಇದರಲ್ಲಿ ಹಣ ತೆಗಿಬೇಕು ಅಂತ ಸಿನಿಮಾ ಮಾಡೇ ಇಲ್ಲ, ಇದು ಜನರಿಗೆ ತಲುಪಬೇಕು ಅನ್ನೋದೇ ದೊಡ್ಡ ಉದ್ದೇಶ. ಎಲ್ರಿಗೂ ನನ್ನ ನಮಸ್ಕಾರ. ನಾನು ಹೆಚ್ಚು ಕಡಿಮೆ 38-35 ವರ್ಷದಿಂದ ಪ್ರಭು ಸಾಯಿ ಪ್ರಕಾಶ್ ಅವರ 2ನೇ ಚಿತ್ರ ಅಂದ್ಕೊಂಡಿದ್ದೀನಿ, ಮುತ್ತಿನಂಥ ಮನುಷ್ಯ. ಟೈಗರ್ ಪ್ರಭಾಕರ್ ಸರ್, ಭಾರತಿ ಮೇಡಮ್ ಅವ್ರ ಮಗನಾಗಿ ನಾನು ಕೆಲಸ ಮಾಡಿದೆ. ಅದಾದ ನಂತರ ಚಿಕ್ಕ ಯಜಮಾನರು ಮಾಡಿಸಿದ್ರು, ಮಾಡ್ತಾನೆ ಇದ್ದೀವಿ. ಶ್ರೀಕ್ಷೇತ್ರ ಆದಿಚುಂಚನಗಿರಿ ಒಂದು ಈಶ್ವರನ ಪಾತ್ರ ಮಾಡಿಸಿದ್ರು. ಬಹಳಷ್ಟು ಚಿತ್ರ, ಅತೀಕ್ ನನಗೆ 17 ಚಿತ್ರಗಳೇ ನಾನು ಅಭಿನಯಿಸಿರ್ಬೋದು. ನನ್ನ ವೃತ್ತಿ ಬದುಕಿನಲ್ಲಿ ಬಹಳ ಮೆಟ್ಟಲ್ಲಿ ಹತ್ತೋದಕ್ಕೆ ನಮ್ಮ ಕುಟುಂಬದವ್ರದ್ದು ಯಾರು ಹೇಳ್ಕೊಂಡ್ರು ಹಾಗೆ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದ್ದೀನಿ. ನಾನು ಭಾಳ ಇಷ್ಟವಾದಂತಹ ಸಾಯಿ ಪ್ರಕಾಶ್ ಅವರು. ಇಲ್ಲಿ ಸಡನ್ ಒಂದು ಜ್ಞಾಪಕ ಬಂದಿದ್ದು, ಸರ್ ಕೇಳಿದೆ, ಸರ್ ಇದೊಂದು 99ನೇ ಚಿತ್ರ ಅಂತ ಕೇಳಿದೆ. ಇಲ್ಲ, 105ನೇ ಚಿತ್ರ ಅಂದರು. ಸಚಿನ್ ತೆಂಡೂಲ್ಕರ್ ಅವರಾಗಲಿ, ವಿರಾಟ್ ಕೊಹ್ಲಿ ಅವರಾಗಲಿ 99 ರನ್ ನೋಡಿದಾಗ 1 ರನ್ ಹೊಡಿಬೇಕು ಅಂತ ಅಲ್ಲೇ ನಮ್ಮ ಕೇಂದ್ರೀಕೃತವಾಗೈತೆ ನಮ್ಮ ನೋಟ.
100 ಆದ ತಕ್ಷಣ ನಮಗೆ ನಾವು ಗೊತ್ತಿಲ್ಲ, ಚಪ್ಪಾಳೆ ಹೊಡ್ತೀವಿ, ಖುಷಿ ಪಡ್ತೀವಿ, ಸಂತೋಷ ಪಡ್ತೀವಿ. ಆದರೆ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕನ್ನಡ ನಿರ್ದೇಶಕರಾಗಿ ಸುಮಾರು 40 ವರ್ಷಗಳು ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಸಾಯಿ ಪ್ರಕಾಶ್ ಅವರು 105 ಚಿತ್ರಗಳನ್ನು ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ನನಗೆ ಬಹಳ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ. ಸಾಯಿ ಪ್ರಕಾಶ್ ಅವರು ಮಾಡಿದಂಥ ಚಿತ್ರಗಳು ಏನಿದೆ, ಮೊದಲು ಬಂದಂಥ ಚಿತ್ರಗಳು, ನಿರ್ಮಾಪಕರು ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಇವತ್ತು ತುಂಬ ಖುಷಿಯಾಗಿದೆ, ಸಂತೋಷವಾಗಿದ್ದಾರೆ, ಸೆಟ್ಲ್ ಆಗಿದ್ದಾರೆ. ಆದರೆ ಸಾಯಿ ಪ್ರಕಾಶ್ ಅವರು ಅವತ್ತು ಹೇಗಿದ್ರು ಇವತ್ತು ಹಾಗೇ ಇದ್ದಾರೆ. ಅದೇ ಮನಸ್ಸು, ಅದೇ ಶಿಸ್ತು, ಅದೇ ಸಂಯಮ ಆ್ಯಂಡ್ ಅದೇ ನಗುಮುಖ. ಏನಾದರೂ ಹೇಳಬೇಕು ಅಂತ ಸರಳವಾಗಿ ಭಾಷೆಯಲ್ಲಿ ಹೇಳ್ತಾರೆ. ಸರ್ ಸಾಯಿ ಪ್ರಕಾಶ್ ಜಿ, ಸರ್ ನನ್ನ ಜೀವನ ವೃತ್ತಿ ಬದುಕಿಗೂ ಹಾಗೂ ಇಲ್ಲಿವರೆಗೂ ನೀವು ನಡ್ಕೊಂಡು ಬಂದ ದಾರಿ ಇದೆಯಲ್ಲ, ಕನ್ನಡ ಚಿತ್ರರಂಗ ಯಾವತ್ತೂ ನೀವು ಮರೆಯೋದಿಲ್ಲ, ಮರೆಯೋದು ಸಾಧ್ಯವೂ ಇಲ್ಲ. ಯಾಕೆಂದರೆ ನೀವು ಕೊಟ್ಟಿರ್ತಕ್ಕಂಥ ಚಿತ್ರಗಳಾಗಿದೆ. ಇವತ್ತು ಸಣ್ಣವರಿಂದ ದೊಡ್ಡ ದೊಡ್ಡ ಸ್ಟಾರ್ಗಳವರೆಗೂ ನೀವು ಚಿತ್ರಗಳನ್ನು ಮಾಡಿದ್ದೀರಾ. ಅದರಲ್ಲಿ ಯಾರಾದರೂ ಒಬ್ಬ ಸ್ಟಾರು ಇವತ್ತು ಸಾಯಿ ಪ್ರಕಾಶ್ ಅವರಿಗೆ ಒಂದು ಚಿತ್ರ ಮಾಡಿಕೊಡ್ಬೇಕಂತ ಮುಂದೆ ಬರಬೇಕು ಅಂತ ನನ್ನ ಆಸೆ. ಯಾಕಂದರೆ ಇಂಥ ಸಮಯದಲ್ಲಿ ಸಾಯಿ ಪ್ರಕಾಶ್ ಅವ್ರನ್ನ ಕೈ ಹಿಡಿದ್ರೆ ಮತ್ತೆ ಇನ್ನೂ ಒಂದು 25 ಚಿತ್ರಗಳು ಮಾಡೋಷ್ಟು ಶಕ್ತಿ, ಬುದ್ಧಿವಂತಿಕೆ, ತಿಳುವಳಿಕೆ ಅವರಿಗಿದೆ. ಆದಷ್ಟು ಬೇಗ ಸಾಯಿರಾಮ್ ಅವರಿಗೆ ಇಂಥ ಮಾಡುವಂಥ ಚಿತ್ರ ಶಕ್ತಿ ಕೊಡಲಿ ಅಂತ ನನಗೆ ಕೇಳ್ಕೊಳ್ತೀನಿ. ಬಂದರೂ ಕೂಡ ಇದು ಲೇಟೆಸ್ಟ್ ಆಗಿದೆ, ಲೇಟ್ ಆಗಿದ್ರು ಕೂಡ ಲೇಟೆಸ್ಟ್ ಆಗಿರತಕ್ಕಂಥ ಚಿತ್ರ. ನಮ್ಮ ರಮೇಶ್ ಭಟ್ ಅವರು ಹೇಳಿದಾಗೆ ಇದು ಯಾವತ್ತೂ ಕೂಡ ಎಲ್ಲ ಬದುಕಿನಲ್ಲಿ ಆಗುವುಗಳು, ಕಷ್ಟ ಸುಖಗಳು ಇರುತ್ತೆ. ಅದರ ಸಾವು ಒಂದೇ ಅಲ್ಲ ಪರಿಹಾರ. ಆದರೆ ಬೇರೆ ಮೀರಿ ನಾವು ಬದುಕುವಂಥ ಕಟ್ಟುವಂಥ ಶಕ್ತಿ ನಮಗಿದೆ. ಆ ಚಿತ್ರದ ಒಂದು ವಾಸ್ತವ ಸ್ಥಿತಿ ಇದೆಯಲ್ಲ, ಕಥೆ ಇದೆಯಲ್ಲ, ಅದೇ ಆ ತಿರುಳು ಇದೆಯಲ್ಲ, ಈ ಕಥೆಯಿಂದ ಸಾಕಷ್ಟು ನೊಂದಿರೋ ಮನಸ್ಸುಗಳಿಗೆ ಒಂದು ಟಾನಿಕ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾವು ನಿಮ್ಮನ್ನೆಲ್ಲ ನೋಡಿ ತುಂಬ ವರ್ಷಗಳೇ ಆಗಿತ್ತು. ಸಾಯಿ ಪ್ರಕಾಶ್ ಸರ್ ಅವ್ರು ನಮಗೆ, ನಾನು ನೋಡಿದಾಗ ಅವರು ಸ್ಟಾರ್ ನಿರ್ದೇಶಕರು. ಈಗ ನನಗೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬರು ಮಾಧ್ಯಮ ಮಿತ್ರರು ಹೇಳ್ತಾ ಇದ್ರು, ಕಲಾವಿದರು ನಾವೆಲ್ಲ 1 ಶೆಡ್ಯೂಲ್ 2 ಶೆಡ್ಯೂಲ್ ಹಾಗೆಲ್ಲ 1 ಡೇನಲ್ಲೆಲ್ಲ ಮಾಡ್ತಾ ಇದ್ವಿ. ಆದರೆ ನಮ್ಮ ನಿರ್ದೇಶಕರು ಒಂದು ಕಾರಲ್ಲಿ ಕೂತ್ಕೊಂಡು ಒಂದೇ ಸೆಟ್ಟಲ್ಲಿ 3 ಸಿನಿಮಾಗಳನ್ನ ಶೂಟಿಂಗ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ನಾವು ನೋಡಿದಾಗೆ ಅವರು ಸ್ಟಾರ್ ನಿರ್ದೇಶಕರು. ಅವ್ರ ಸಿನಿಮಾದಲ್ಲಿ ನಾನು 2-3 ಸಿನಿಮಾಗಳನ್ನು ಮಾಡಿದ್ದೆ. ಮಧ್ಯದಲ್ಲಿ 1-2 ಸಿನಿಮಾಗಳನ್ನ ಮಾಡೋಕ್ಕೆ ಕರೆದಾಗ ನನಗೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಮಾಡೋಕ್ಕಾಗಿರಲಿಲ್ಲ ಆ ಸಂದರ್ಭದಲ್ಲಿ. ಈ ಸಿನಿಮಾದ ಕಥೆಯನ್ನು ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಆ ಕಥೆಯಲ್ಲಿ ಆ ಸಾರಾಂಶ ಮತ್ತು ಬದುಕಿನಲ್ಲಿ ಒಂದು ಗುರಿ ಇರ್ತಕ್ಕಂಥ ಒಂದು ಅಂಶ ಇತ್ತು. ಹಾಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಈಗಾಗಲೇ ರಮೇಶ್ ಭಟ್ ಜಿ ಮಾತಾಡಿದ್ದಾರೆ, ಮತ್ತು ಡಾಕ್ಟರ್ ರಾಜು ಅವರು ಮಾತಾಡಿದ್ದಾರೆ, ನಿರ್ದೇಶಕರು ಮಾತಾಡಿದ್ದಾರೆ. ಎಲ್ಲ ಸಾರಾಂಶ ಇಷ್ಟೇ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನಿಮ್ಮ ಬಗ್ಗೆ ಹೇಳಲಿಲ್ಲ ಅಂದರೆ ಹೇಗೆ ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಚಿತ್ರಕ್ಕೆ ದಯವಿಟ್ಟು ನಿಮ್ಮ ತುಂಬ ಹೃದಯದಿಂದ ಎಲ್ಲ ಕಲಾವಿದರ ಪರವಾಗಿ ಮತ್ತು ನಿರ್ದೇಶಕರ ಪರವಾಗಿ, ಮತ್ತು ನಮ್ಮ ರಾಜು ಸರ್ ಅವರು ಕೂಡ ಈ ಚಿತ್ರದ ಬಗ್ಗೆ ತುಂಬ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಆಮೇಲೆ ನಾವು ಬೆನ್ನಿಂದ ಇರ್ತೀವಿ ಅಂತ ಅವರು ಹೇಳಿದ್ದಾರೆ. ಇದೆಲ್ಲರ ಪರವಾಗಿ ನೀವೆಲ್ಲರೂ ಕೂಡ ನಾವು ಅವ್ರ ಜೊತೆ ಖಂಡಿತವಾಗ್ಲೂ ಇದ್ದೀವಿ, ಹಾಗಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀವಿ. ಹಾಗೆ ದಯವಿಟ್ಟು ಇದನ್ನು ಒಂದು ಒಳ್ಳೆಯ ರೀತಿ ಪ್ರಚಾರ ಕೊಡಬೇಕು ಅಂತ ನನ್ನ ಮನಪೂರ್ವಕವಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ರಾಜೂರವರಿಗೆ ನಮಸ್ಕರಿಸ್ತಾ, ಅದರೊಂದಿಗೆ ಎಲ್ಲ ಕಲಾವಿದರ ಪ್ರತಿನಿಧಿಯಾಗಿ ರಮೇಶ್ ಭಟ್ ಅವರು ಎಲ್ಲ ವಿಚಾರಗಳನ್ನು ಚಿತ್ರದ ಬಗ್ಗೆ, ಸಾಯಿ ಪ್ರಕಾಶ್ ಅವ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಆದರೆ ನಾವು ಪ್ರತ್ಯೇಕವಾಗಿ ನಮ್ಮ ಒಂದು ಏನು ಅವರಿಂದ ನಮಗೆ ಅನುಕೂಲ ಆಗಿದೆ ಅದಕ್ಕೆ ಕೃತಜ್ಞತೆಗಳನ್ನು ಸೂಸುವ ಒಂದು ಅವಕಾಶ ನಮಗೆ ಈ ರೀತಿ ವೇದಿಕೆ ಸಿಗುತ್ತೆ. ಬಹುಶಃ ಅವ್ರ ಜೊತೆ ನಾನು ಹಲವಾರು ಚಿತ್ರಗಳಲ್ಲಿ ಪಾತ್ರಗಳನ್ನು ಮಾಡಿರುವುದಕ್ಕಿಂತ ಹೆಚ್ಚಾಗಿ ಅವರ ಪ್ರಾರಂಭದ ದಿವಸಗಳಿಂದ ಅವರೊಂದಿಗೆ ನಾನು ಅವರ ಚಿತ್ರಗಳಲ್ಲಿ ಕಂಠದಾನವನ್ನು ಮಾಡುವಂತಹ, ವಿಶೇಷವಾದ ಪಾತ್ರಗಳಿಗೆ ನಾನು ಧ್ವನಿ ನೀಡುವಂತಹ, ಸ್ವತಃ ಅವ್ರದೇ ಪಾತ್ರಕ್ಕೂ ನಾನು 1-2-3 ಬಾರಿ ಸಾಯಿ ಪ್ರಕಾಶ್ ಅವರಿಗೆ ಧ್ವನಿಯನ್ನು ನೀಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮೆಲ್ಲ ಕಲಾವಿದರ ಪಾಲಿಗೆ ಅವರೊಂಥರ ಒಂದು ಕಲ್ಪವೃಕ್ಷ ಅಂತ ಹೇಳಿದ್ರೆ ತಪ್ಪಾಗಲಾತು. ಸಾಯಿ ಪ್ರಕಾಶ್ ಅವರಿಗೆ ವಿಶೇಷವಾಗಿ ವಂದನೆಗಳನ್ನು ನೀಡ್ತಾ, ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ನಿಜಕ್ಕೂ
ನಮ್ಮ ದೊಂಬರಕೃಷ್ಣ ಸುರೇಶ್ ಅವ್ರ ಬಗ್ಗೆ ಇಲ್ಲಿ ಒಂದು ಮಾತು ಬಂತು. ಕರೋನಾ ಸಂದರ್ಭದಲ್ಲಿ ನಾನು ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾಗ ನಮ್ಮ ಕಾರ್ಮಿಕರು, ನಮ್ಮ ಪೋಷಕ ಕಲಾವಿದರು ಎಷ್ಟು ಕಷ್ಟಪಡ್ತಿದ್ರು. 1 kg ಅಕ್ಕಿಗೂ ತೊಂದರೆ ಅನ್ನುವಂತಹ ಸಂದರ್ಭದಲ್ಲಿ ಹುಡುಕಿ ಸಹಾಯ ಮಾಡಿ, ಬಹುಶಃ ಅವತ್ತೇ ಈ ಟೈಟ್ಲಿಗೆ ಸರಿಯಾಗಿ ಕೆಲವೊಬ್ಬರು ಏನಾದರೂ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿಲಿ ಇದ್ದರೆ ಅದನ್ನು ನಿವಾರಣೆ ಮಾಡಿದಂಥ ಒಂದು ನಿಜಕ್ಕೂ ಕೀರ್ತಿ ನಮ್ಮ ಡಾಕ್ಟರ್ ರಾಜು ಅವರಿಗೆ ಸಂದಾಯ ಆಗುತ್ತೆ ಎಂದು ತಪ್ಪಿಲ್ಲ. ಕೊಡೋದ್ರ ಮುಖಾಂತರ ಇನ್ನು ಮುಂದೆ ಡಾಕ್ಟರ್ ರಾಜು ಅವರು ಹೇಳಿದ ಹಾಗೆ ಈ ಚಿತ್ರದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋ ನಿರ್ಧಾರ ತಗೊಂಡ್ರವರು ಕೂಡ ಅದನ್ನು ಬೇಡ ಅಂತ ತೀರ್ಮಾನ ಮಾಡಿ ಬದುಕುವಾಗಲಿ ಅಂತ ನಾವೆಲ್ಲರೂ ಆಶಿಸ್ಬೇಕಾಗತ್ತೆ. ರೀಸೆಂಟಾಗಿ ನಮ್ಮ ನಿರೂಪಕಿ ಅವರು ಹೇಳಿದಂಗೆ ಒಂದು 6-7 ವರ್ಷದ ಮಗು ಅಮ್ಮ ನಾನು ಚಾಕ್ಲೇಟ್ ಕದ್ದಿಲ್ಲಮ್ಮ ಅಂತ ಬರೆದಿಟ್ಟು ಅದು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂದರೆ ಅದನ್ನು ನೆನೆಸ್ಕೊಂಡಾಗೆಲ್ಲ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಆ ಮಗುಗೆ ಬಹುಶಃ ಈ ಆತ್ಮಹತ್ಯೆ ಬಗ್ಗೆ ಕೇಳಿಲ್ಲ, ಆತ್ಮಹತ್ಯೆ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗಿದ್ದಿದ್ರೆ ಆ ಪ್ರಯತ್ನ ಮಾಡ್ತಾನೆ ಇರಲಿಲ್ಲ. ಆ 6-7 ವರ್ಷದ ಮಗುಗೆ ಆತ್ಮಹತ್ಯೆ ಅನ್ನೋ ಕಾನ್ಸೆಪ್ಟಿನ ಪರಿಚಯ ಆಗಿದೆ ಅಂದರೆ ಅದೆಷ್ಟು ಆತ್ಮಹತ್ಯೆ ಬಗ್ಗೆ ಒಂಥರ ನಮ್ಮಗಳ ಮಧ್ಯೆ ನಾವು ಮಾತಾಡ್ತೀವಿ, ಅದು ಮಕ್ಕಳ ಮನಸ್ಸಿಗೂ ಹೋಗುತ್ತೆ. ಸೊ ನಾನು ಕದ್ದಿದ್ದೀನಿ ಅಂತ ನನಗೊಂದು ಕೆಟ್ಟ ಒಂದು ಟೈಟಲ್ ಬಂತು, ನನಗೆ ಹಣೆಪಟ್ಟಿ ನಾನು ಕಟ್ಕೊಳ್ಬೇಕಾಯ್ತು, ಇದರಿಂದ ನನ್ನ ವಿಮುಕ್ತಿ ಅಂದರೆ ಸಾವು ಅನ್ನೋದು ಅದಕ್ಕೆ ಕಲ್ಪನೆಯಲ್ಲಿ ಬಂದಿದೆ ಅಂದರೆ ಇದೆಷ್ಟು ದೊಡ್ಡ ಪಿಡುಗಿದು. ಇದು ನಿವಾರಣೆ ಆಗಬೇಕು. ಚಿತ್ರವನ್ನು ಎಲ್ಲರೂ ನೋಡಬೇಕು. ನಾರಾಯಣ್ ಗೌಡ್ರು ಅಭಯ ಕೊಟ್ಟಿದ್ದಾರೆ. ನಮ್ಮೆಲ್ಲ ಸದಸ್ಯರಿಗೆ ಚಿತ್ರವನ್ನು ನೋಡೋದಕ್ಕೆ ನಾನು ಆದೇಶವನ್ನು ನೀಡ್ತೀನಿ ಅಂತ. ಈಗ ಬೇಕಾದಂತಹ ಡಾಕ್ಟರ್ ಆದವರು ಫಸ್ಟ್ ಕೊಡೋದೇ ಆಕ್ಸಿಜನ್, ಬದುಕು ಉಳಿಯೋದಕ್ಕೆ ಬೇಕಾದಂಥ ಆಕ್ಸಿಜನ್. ಆ ಆಕ್ಸಿಜನ್ ಡಾಕ್ಟರ್ ರಾಜು ಅವರು ಪೂರೈಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಚಿತ್ರೋದ್ಯಮದ ವಿಶೇಷವಾದ ಒಬ್ಬ ನಿರ್ದೇಶಕ ಸಾಯಿ ಪ್ರಕಾಶ್ ಅವರು, ಬಹುಶಃ ರಮೇಶ್ ಭಟ್ ಅವರು ಒಪ್ಕೋತಾರೆ ಆ ಮಾತನ್ನು. ನಮ್ಮಲ್ಲಿರೋ ಎಷ್ಟೋ ಜನಪ್ರಿಯ ಕಲಾವಿದರು ಆ ಮಟ್ಟಕ್ಕೆ ಜನಪ್ರಿಯತೆ ಪಡ್ಕೊಂಡಿದ್ರೆ ಈ ಒಂದು 35 ವರ್ಷಗಳ ಸಾಯಿ ಪ್ರಕಾಶ್ ಅವರ ಜರ್ನಿಲಿ, ಅವರ ಚಿತ್ರಗಳಲ್ಲಿ ಅವರು ಈ ನಟರಿಗೆ ಮೇಲಿಂದ ಮೇಲೆ ಅವಕಾಶ ಕೊಟ್ಟು ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟು ಅವರೆಲ್ಲ ಇವತ್ತು ಭದ್ರವಾದ ಸ್ಥಾನ ಪಡ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ಸಾಯಿ ಪ್ರಕಾಶ್ ಅವರು. ಮಕ್ಕಳು ಕರ್ಕೊಂಡೋಗಿ ತಿಂಡಿ ತಿನ್ನಿಸ್ಕೊಂಡು ಒಂದು ಸಿನಿಮಾ ನೋಡ್ಕೊಂಡು ಹೋಗ್ಬೇಕು ಅಂತ ಕೇಳ್ತಿರ್ತಾರೆ. ಯಾರಾದರೂ ಪಕ್ಕದ ಮನೆಯವರು ಸಿನಿಮಾ ವಿಷಯ ಕೇಳಿದಾಗ ಇಂಥ ಸಿನಿಮಾ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸೆಂಟಿಮೆಂಟ್, ಆ ಸಿನಿಮಾ ನೋಡ್ರಿ ಅಂತ ಹೇಳ್ತಾರೆ. ಆ ಥರ ನಮ್ಮ ಡೈರೆಕ್ಟ್ರು ನಾನು ಸುಮಾರು ಅವರ 105 ಸಿನಿಮಾದಲ್ಲಿ ಅತಿ ಹೆಚ್ಚು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಭಾಳ ಅದ್ಭುತವಾಗಿರುತ್ತೆ. ನನ್ನ ಅವರ ಕಾಂಬಿನೇಷನ್ನು ಸುಮಾರು ಒಂದು 100ರಲ್ಲಿ ಒಂದು 30% 30 ಸಿನಿಮಾಗಳು ನಾನೇ ಕ್ಯಾಮ್ರಾಮನ್ನು, ಅವನ ಮೆಚ್ಚಿನ ಕ್ಯಾಮ್ರಾಮನ್ ನಾನು. ಇದು ಸೆಪ್ಟೆಂಬರ್ 10th ಇದು ಕೂಡ ಒಂದು ಫ್ಯಾಮಿಲಿ ಸಿನಿಮಾ ಆಗುತ್ತೆ. ನಿಜವಾಗಲೂ ಎಲ್ಲ ಫ್ಯಾಮಿಲಿ ಕೂಡ ಇದನ್ನು ನೋಡಿ ಎಲ್ಲ ಮನೆಗೂ ಮಾತಾಡಿ ಹೇಳ್ತಾರೆ ಸೆಪ್ಟೆಂಬರ್ 10 ನೋಡ್ರಿ ಚೆನ್ನಾಗಿರುತ್ತೆ ಅಂತೇಳಿ. ಆ ಥರ ನೋಡಿ ಈ ಸಿನಿಮಾನ ಸಕ್ಸಸ್ ಮಾಡಲಿ ಅಂತೇಳಿ ನಾನು ಎಲ್ಲರೂ ಅಂತ ಕೇಳ್ಕೊತಾ ಇದ್ದೀನಿ. ಮಾಧ್ಯಮದವ್ರ ಹತ್ರ ಒಂದೇ ಒಂದು ಮಾತು, ಸಿನಿಮಾ ಒಂಚೂರು ನಿಮ್ಮ ಕೈಲಿರುತ್ತೆ. ಒಂದು ಪಬ್ಲಿಸಿಟಿ ಅನ್ನೋದೇನಿದೆ ಇವಾಗ ಎಲ್ಲ ಥರದಲ್ಲೂ ಪಬ್ಲಿಸಿಟಿ ಇದೆ. ಆ ಪಬ್ಲಿಸಿಟಿನ ನೀವು ಚೆನ್ನಾಗಿ ಮಾಡಿ ಈ ಸಿನಿಮಾನ ಸಕ್ಸಸ್ ಮಾಡಿ. ದಯವಿಟ್ಟು ಇದನ್ನು ಸಕ್ಸಸ್ಸಿಗೆ ಕಾರಣಕರ್ತರಾಗಿ ನೀವು ದಯವಿಟ್ಟು ಅದನ್ನು ಹೇಳ್ತಾ, ನಮ್ಮ ಸಾಯಿ ಪ್ರಕಾಶ್ ಅವ್ರಿಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ. ಯಾಕಂದರೆ ಅವರು ದೇವ್ರು ಗೊತ್ತು. ಅವ್ರಿಗೇನೋ ಈಗ ಮಧ್ಯದಲ್ಲಿ ಒಂಚೂರು ಕಷ್ಟ ಇರುತ್ತೆ, ಒಂದು ವೀಲು ತಿರುಗ್ತಾ ಇದ್ದರೆ ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ ಅನ್ನೋ ಥರದಲ್ಲಿರುತ್ತೆ. ಖಂಡಿತ ಒಂದೇ ಬರುತ್ತೆ. ಈ ಮಾಧ್ಯಮದವರು ಇದಕ್ಕೆಲ್ಲ ಸಾಥ್ ಕೊಡಬೇಕು ಅಂತೇಳಿ ನಾನು ನಿಮ್ಮನ್ನು ಎಲ್ಲರೂ ಕೇಳ್ಕೊಂಡು. When I approached Sri Sai Prakash Garu to realize my dream of making a film on suicide prevention, he has immediately accepted. I am grateful to you, sir. Thank you so much for converting my dream into reality. Besides my brave fight in Kargil war and saving the motherland from enemy attacks, I felt like saving our citizens by writing a book on suicide prevention. I wrote that book, which was released by the ex-Chief Minister of Telangana. My book deals with two important aspects as to why people commit suicide and
most importantly, as to what we should do to prevent the suicides. This film, probably in the entire world, sir, I have done research, that first of its kind in the entire world, which covers all kinds of suicides, suicides of farmers, suicides of students, suicides of lovers, suicides of businessmen, and suicides related to dowry. The strongest message from the film is that suicides are not the solution for any of our problems, and further, the best message from the film is that all the suicides can be prevented. All that we need to do is, anyone who is committing a suicide is somebody's child, mother, brother, neighbor, colleague. What is required on the part of us is to be little bit of caring, sharing, empathetic, understand the feelings of your kith and kin, friends and relatives. That is why in the punchline of the film I said, each one save one. Let us take a pledge. You don't have to openly utter it, but take a pledge that each one of us will save one. I request humbly with the folded hands to the media friends that you must give maximum publicity regularly for the social noble cause of preventing suicides and saving precious lives. ಕೊರೋನಾ ಕಾಲದಲ್ಲಿ ನಮ್ಮ ರಾಜು ಅವರು, ಡಾಕ್ಟರ್ ರಾಜು ಅವರು, ನಾವು ಸುಮಾರು ಹೆಲ್ತ್ ಕ್ಯಾಂಪ್ಗಳೆಲ್ಲ ಭಾಗಿಯಾಗ್ತೀವಿ ಲಯನ್ಸ್ ಕ್ಲಬ್ಬಿಂದ. ಹಾಗೆ ರಾಜು ಅವರು ಕೂಡ ಥ್ರೂ ನಮ್ಮ ಡೊಂಬರ ಕೃಷ್ಣ ಅವರ ಕಡೆಯಿಂದ ಹಲವಾರು ಕಲಾವಿದರಿಗೆ ಸಹಾಯ ಮಾಡಿರೋದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಬರೀ ಕೊರೋನಾ ಕಾಲದಲ್ಲ, ಕೊರೋನಾ ಆದಮೇಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಚಿತ್ರರಂಗದ ಜೊತೆ ಬಂದಿರೋದಕ್ಕೆ ರಾಜು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈಗಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಒಂದು ಪಿಕ್ಚರ್ 2 ಪಿಕ್ಚರ್ ಮಾಡಿ ಸಕ್ಸಸ್ ಆಗುತ್ತೋ ಬಿಡುತ್ತೋ, ರಿಲೀಸ್ ಆಗುತ್ತೋ ಬಿಡುತ್ತೋ, ಆ ಡೈರೆಕ್ಟ್ರಿಗೆ ನೆಲದ ಮೇಲೆ ಕಾಲು ನಿಲ್ಲಲ್ಲ, ತಲೆ ಮೇಲೆಲ್ಲೋ ಓಡಾಡ್ತಾ ಇರ್ತದೆ. ಆದರೆ 105 ಸಿನಿಮಾಗಳನ್ನು ಮಾಡಿ ಎಷ್ಟು ಹಂಬಲ್ ಆಗಿ ಅವರು ಇದು ನನ್ನ ಮೊದಲನೇ ಚಿತ್ರ ಏನೋ ಅನ್ನೋ ಥರ ರಿಕ್ವೆಸ್ಟ್ ಮಾಡ್ತಾರೆ. ಅದು ನೋಡಿದ್ರೆ ನಿಜಕ್ಕೂ ಒಂಥರ ಸಂತೋಷ ಆಗುತ್ತೆ, ಒಂಥರ ಬೇಸರನೂ ಆಗುತ್ತೆ. ಇವತ್ತು ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರು 105 ಚಿತ್ರಗಳನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಮಾಡೋರು ಯಾರು ಇದ್ದರೆ ನಮ್ಮ ಸಾಯಿ ಪ್ರಕಾಶ್ ಒಬ್ಬರೇ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಾವು ಹೇಳ್ಕೊಂಡು ಹೇಳ್ಬೋದು. ಈ ಒಂದು ಮಾಧ್ಯಮ ಮಿತ್ರರಲ್ಲಿ ಒಂದು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಸರ್ಕಾರ ಈ ಒಂದು ಆತ್ಮಹತ್ಯೆನ ತಡೆಗಟ್ಟೋದಕ್ಕೆ ಅದ್ರ ಬಜೆಟಲ್ಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೀಸಲಾಗಿಟ್ಟಿರ್ತಾರೆ. ತಾವು ಈ ಚಿತ್ರದ ಬಗ್ಗೆ ಬರೆಯುವ ರಿವ್ಯೂ ಇರ್ಬೋದು, ಚಿತ್ರದ ಬಗ್ಗೆ ಕೊಡುವಂಥ ಕಾಮೆಂಟ್ಸ್ ಇರ್ಬೋದು, ಸರ್ಕಾರವೇ ಮುಂದೆ ಬಂದು ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ತಮ್ಮ ಬೆಳವಣಿಗೆ ಇದ್ದರೆ ಅದು ಬಹಳ ಚಿತ್ರರಂಗಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇದರಲ್ಲಿ ಈ ಸಿನಿಮಾದಲ್ಲಿ ಆತ್ಮಹತ್ಯೆಯ 99% ಹತ್ತಿರಕ್ಕೆ ಹೋದರೂ ಕೂಡ ಯಾವುದೇ ರೀತಿ ಅನಾಹುತ ಆಗದಿರೋ ಥರ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ ಸಾಯಿ ಪ್ರಕಾಶ್ ಅವರು. ಬಹುಶಃ ಯಾರು ಬೇರೆಯವ್ರ ಹತ್ರ ಹೋಗಿದ್ರೆ ಈ ಸಿನಿಮಾ ಅದು ಏನಾಗ್ತಾ ಇತ್ತು ಗೊತ್ತಿಲ್ಲ, ಆತ್ಮಹತ್ಯೆಗಳ ಸರಣಿ ಜಾಸ್ತಿ ಮುಂದುವರಿತಾ ಇತ್ತು ಅಂತ ನಾನು ಭಾವಿಸ್ತೇನೆ. ಆದರೆ ಇಲ್ಲಿ ಬರೀ ಒಂದೊಂದು ಕ್ಯಾರೆಕ್ಟರ್ ಕೂಡ, ಎಕ್ಸಾಂಪಲ್ಗೆ ನಮ್ಮ ಮುರಳಿ ಅವ್ರ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ ಬಂದು ನಮ್ಮ ಕಾಫಿ ಡೇ ಸಿದ್ಧಾರ್ಥ ಅವರನ್ನು ನೆನಪಿಸುತ್ತೆ. ಮತ್ತೆ ನಮ್ಮ ತನುಜಾ ಅವ್ರ ಕ್ಯಾರೆಕ್ಟ್ರು ಈ ಗ್ರೀಡಿ ವುಮನ್, ತನ್ನ ಮಗು 99% ತಗೋಬೇಕು, 95% ತಗೋಬೇಕು, ಎಷ್ಟು ಒತ್ತಡ ಹಾಕ್ತಾರೆ ಮಗು ಮೇಲೆ ಅನ್ನೋದನ್ನ ಅಲ್ಲಿ ಪ್ರತಿನಿಧಿಸ್ತಾರೆ. ಅದೇ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಈ ಒಂದು ಆತ್ಮಹತ್ಯೆ ತಡೆ ಸೆಪ್ಟೆಂಬರ್ 10ನೇ ತಾರೀಕು ಈ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಇಡೀ ತಂಡಕ್ಕೆ ಇದರ ಶುಭಾಶಯಗಳು ತಿಳಿಸ್ತಾ, ಮತ್ತೊಮ್ಮೆ ಮಾಧ್ಯಮ ಮಿತ್ರರಲ್ಲಿ ದಯವಿಟ್ಟು ತಮ್ಮ ಪ್ರೋತ್ಸಾಹ ಈ ಸಿನಿಮಾಕ್ಕೆ ಬಹಳ ಬೇಕು. ಯಾಕಂದರೆ ಆತ್ಮಹತ್ಯೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು, ಆ ಪಿಡುಗನ್ನ ನಿವಾರಿಸೋದಕ್ಕೆ ನಿಮ್ಮ ಪಾತ್ರವು ಬಹಳ ಸಹಕಾರಿಯಾಗಲಿದೆ ಅಂತ ಭಾವಿಸ್ತಾ, ಮತ್ತೊಮ್ಮೆ ಸೆಪ್ಟೆಂಬರ್ 10 ಚಿತ್ರತಂಡಕ್ಕೆ ಶುಭಾಶಯಗಳನ್ನು ಕೋರ್ತಾ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 70 mm ಅಲ್ಲಿ ಇಡಿ. 70 mm.
70. ಮಹೇಶ, ಹೀಗೆ